ಗಣೇಶಾಯ ನಮಃ. ಸಿಕ್ಕೋ ತಾಯಿ, ಧೈರ್ಯ ಸಿಕ್ಕೋ. ಜಾನಕಿ, ಕಳಕಾಡಿನೋಡು ಹೇಳಿರೋ ಕಳಕಾಡಿನೋಡು ಹೇಳಿರೋ ಎಂದು ಮನೆ ಉಳಿಯುವನು. ಪರಶಿವನು ರಮಣ ವಿರಲು ಜಯಿಸುವೆ ದುರುಳ ರಾಮನ ಚಿರ ಕಡಿಮೆ. ಪರಶಿವನು ರಮಣ ವಿರಲು ಜಯಿಸುವೆ ದುರುಳ ರಾಮನ ಚಿರ ಕಡಿಮೆ. ಅಳಿವನೆ ಉಳಿವನೆ ಗೆಲ್ವನೆ ರಾಮ, ಅಳಿವನೆ ಉಳಿವನೆ ಗೆಲ್ವನೆ ರಾಮ, ಅಳಿವನೆ ಉಳಿವನೆ ಗೆಲ್ವನೆ ರಾಮ. ಕಾಡಿನೋಡು ಹೇಳಿ ರಾಮ ಎಂದು ಮನೆ ಉಳಿಯುವನೆ. ಜನಕನ ಸಭೆಯಲ್ಲಿ ಮನಕ ನಾಟಿತು ಜನಕರ ರಾಮನ ವನಿತೆಯ ಪಿಡಿದೆ. ಜನಕನ ಸಭೆಯಲ್ಲಿ ಮನಕ ನಾಟಿತು ಜನಕರ ರಾಮನ ವನಿತೆಯ ಪಿಡಿವೆಂಕಳರ ಅರಿವೆಂಚಿರವ, ಪಿಡಿವೆಂಕಳರ ಅರಿವೆಂಚಿರವ. ಕಾಡಿನೋಡು ಹೇಳಿ ರಾಮನು ಗೆಲ್ಲುವನೆ ಉಳಿಯುವರೆ. ಜಾನಕಿ ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ಆ ನಿನ್ನ ಹೇಳಿ ರಾಮನಿಗೆ ಎದುರುವೆನೆ. ಬಾ ಜಾನಕಿ. ದೂರ ನಿಲ್ಲು ಘಾತುಕ. ಸ್ವಯಂವರ ಸಭೆಯಲ್ಲಿ ಹರಧನಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಏನು ನಾನು ಅಸಮರ್ಥನೆ? ಜಾನಕಿ, ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಪ್ರಾಣೇಶ್ವರ, ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಎಂತಹ ಕಾರ್ಯವನ್ನು ಮಾಡ್ತಿರುವಿರಿ ಸ್ವಾಮಿ? ಯಾರು? ನನ್ನ ಪಟ್ಟ ಧರಿಸಿ ಮಂಡೋದರಿ ನೀನಿಲ್ಲಿಗೆ ಏತಕ್ಕಾಗಿ ಬಂದೆ? ನೀವು ಸೀತೆಯನ್ನು ಅಪಹರಿಸಿ ತಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಮಾಡುವಿರಿ? ಜಾನಕಿ, ನಾನು ವಿಶ್ವ ಪ್ರಚಂಡನೋ ಜಗಮಂಡನೋ ಅದರ ಪ್ರಶಂಸೆ ನಿನಗೆ ಬೇಡ. ಇಂತಹ ಹಠವಾದಿಯೇ ನೀನು. ಮಂಡೋದರಿ, ಹಿಂದೆ ಸೀತೆಯ ಸ್ವಯಂವರದ ಸಮಯದಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದುಕೊಂಡಾಗ ಮೊದಲನೇ ಬಾರಿ ತಲೆಬಾಗಿದೆನು. ನನ್ನ ತಂಗಿ ಶೂರ್ಪನಖಾದೇವಿಯ ಕಿವಿ ಮೂಗಳನ್ನು ಕೊಯ್ದು ಅವಳು ನನ್ನ ಮುಂದೆ ರೋಧಿಸುತ್ತಾ ನಿಂತಾಗ ಎರಡನೇ ಬಾರಿ ತಲೆಬಾಗಿದೆನು. ಇವೆರಡರ ಸೇಡಿಗಾಗಿ ಜಾನಕಿಯನ್ನು ಅಪಹರಿಸಿ ತಂದು ಪ್ರತಿಶೋಧವಾಯಿತು ಎಂದು ಸಂತುಷ್ಟನಾದರೆ ಇಂದು ಈ ನಿನ್ನ ವರ್ತನೆಯಿಂದ ಎಲ್ಲವೂ ಭಂಗವಾಗಿ ಹೋಯಿತು. ಅದೆಲ್ಲವೂ ನಾಶವಾಗಿ ಹೋಗಲಿ. ನಾಶವಾಗುವುದು ನನ್ನ ಅಂತ್ಯದೊಡನೆ. ನಡೆ ಈ ನಿನ್ನ ಅಂತಃಪುರಕ್ಕೆ. ಮಂಡೋದರಿ, ಜಾನಕಿ, ಇನ್ನು ನಿನ್ನನ್ನು ನಯವಿನಯದಿಂದ ಪ್ರಾರ್ಥಿಸಿ ಕೇಳುತ್ತೇನೆ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ಶತಚಿತ್ರವಾಗಿ ತುಂಡರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ. ಎಚ್ಚರ! ಈ ಪಾಪಿಗಳ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ರಾಮ
ತಡೆ ಅಕೃತ್ಯವಿದಮೆಂ ದುಡುಕದಿರುತ್ತಾಯೇ ತಡೆ 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 ಅಕೃತ್ಯವಿದಮೆಂ ದುಡುಕದಿರುತ್ತಾಯೇ ಸುಖದೊಳಿರ್ಪ ಶ್ರೀರಾಮಚಂದ್ರ ಕೆಡುಕದ ಶಾಸನನ ಶಿರಮುರಿದಿಡುಕು ಕೆಡುಕಾದ ಶಾಸನನ ಶಿರಮುರಿದಿಡುಪಂ ಚೀಪ್ರದೋಳು ಬಂದು ಲಕ್ಷ್ಮಣ ಸಹಿತ ತಡೆ ತಡೆ ಜನನಿ, ಪ್ರಾಣವನ್ನು ಬಿಡಲು ಯೋಚಿಸಬೇಡಮ್ಮ. ಮನದಲ್ಲಿ ನಲಿದು ಪಂಚನ ಮೃಗ ದೈತ್ಯನ ತಾನಿಡಿದು ಪಂಚಬೀತನ ಮನದಲ್ಲಿ ನಲಿದು ಪಂಚನ ಮೃಗ ದೈತ್ಯನ ತಾನಿಡಿದು ಚಂಚಲ ಲೋಚನೆ ನೆಮ್ಮನು ಕಳೆದು ಚಂಚಲ ಲೋಚನೆ ನಿಮ್ಮನು ಕಳೆದು ಸಮಂಜಿತ ಟೋಕದಿ ಸಮಂಜಿತ ಜೋಗದಿ ಮನುನೆನೆದು ಪ್ರೇಮದೇಡ ಇರಲು ತಾಯೇ ರಾಮರು ಪ್ರೇಮ ಲಕ್ಷ್ಮಣ ಪ್ರೇಮ ರಾಮಂ ಪ್ರೇಮ. ಅಮ್ಮ, ಶ್ರೀರಾಮಚಂದ್ರ ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಇದೇನಿದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವನೆ? ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಾಣುವುದು ಅಮಂಗಲಕರ ಎನ್ನುವರು. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಆಗದಿರಲಿ. ಮಾ ರಘುನಂದನ ಕಡೆಗಿಂದು ನಿಮ್ಮಯ ಕುಂದನೆನಿಸಲರಿಂದು ರಘುನಂದನ ಕಡೆಗಿಂದು ನಿಮ್ಮಯ ಕುಂದನೆನಿಸದರಿಂದು ರಘುನಂದನ ಕಡೆಗಿಂದು ನಿಮ್ಮಯ ಕುಂದನೆನಿಸದರಿಂದು ರಘುನಂದನ ಕಡೆಗಿಂದು ನಿಮ್ಮಯ ಕಂದ ಬರಿಯಲು ಬಂದ ದೇವ ಕಂದು ತಿರೆ ಹರದೇವ ಮೋದನ ದೇಹ ಬಿಡು ಮಾತೆ ರಸರಸುತೆ ಸುಂದಾರ ಸುಮಾನೆ. ದೇವಿ ನಿಮ್ಮಯ್ಯ ಪಾದ ದೇವಿಗೆ ಬರದ ದೇವತನು ನಾನಮ್ಮ. ದೇವಿ ನಿಮ್ಮಯ್ಯ ಪಾದ ದೇವಿಗೆ ಬರದ ದೇವತನು ನಾನಮ್ಮ. ಪಾವನೇನೋ ಕಾವನೆ ನಾ ಜೀವರೋಚನ ಪಾವ
ಅಮ್ಮ ಸಂದೇಹ ಬೇಡ ತಾಯಿ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರೇಣಿತ ವಾಯುದೇವರ ವರಪ್ರಸಾದದಲ್ಲಿ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು ತಾಯಿ. ಅಮ್ಮ ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮರ ದೂತನು ತಾಯಿ. ಅಮ್ಮ ಜನಸ್ಥಾನದಲ್ಲಿ ಆ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟಂತಹ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿತಾಯಿ. ತಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಈತನ ನಯ ವಿನಯ ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತೋರುವುದು. ನಿಜಾಂಶವನ್ನು ತಿಳಿಸುವೆನು. ಜನಕಂ ಧರಣೀಂದ್ರವರ್ಣಂ ವರಜನಕಂ ದಶರಥಾಂಕಿತಮಾವಂ ಇಳಿಯೂಳ್ ಕೌಸಲ್ಯಾತನಯಂ ಶ್ರೀರಾಮಚಂದ್ರ ಅನುಪಮಂ ವಿಜಯಂ ಆಂಜನೇಯ, ಆ ದುರುಳನಾದ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇ. ತಾರೆ ತಾರೆ ವೀರನ ಮೋದೆ, ಸಾರೆ ತಾರೆ ವೀರನ ಮೋದೆ, ವೀರಮೆ ಪರಿವಾಹಿ ವೈದೇ, ವೀರಮೆ ಪರಿವಾಹಿ ವೈದೇ, ವೀರಮೆ ಪರಿವಾಹಿ. ನಮಸ್ಕರಿಸುನು ತಾಯಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ವಂಶವು ಪವಿತ್ರವಾಯಿತು, ನನ್ನ ದೂತತ್ವವೇ ಸಾರ್ಥಕವಾಯಿತು ತಾಯಿ. ಅಮ್ಮ ಮಾರುತಿ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರನು ನರನು, ನೀನು ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಶ್ರೀರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ತಿಳಿಸುವರು ತಾಯಿ. ರಾಮ ಜಯ ರಾಮ ಕಲ್ಯಾಣ ಗುಣಗೋ ಕೌಸಲ್ಯ ಚಿತ್ರಾಮದೇ ದಶರಥ ನೃಪಾಲಂಕೆ ಹಿರಿತರು ಜತಾರಾಗೆ ವಿಖ್ಯಾತ ಮುನಿವರಕ್ಕೆ ಪ್ರಿಯ ಶಿಷ್ಯ ತಾರಾಗಿ ಅನುಜ ಲಕ್ಷ್ಮಣನೊಡಗೊಂಡು ಕಾರಣಕ್ಕೆ ಆಯ್ತೆಂದು ವಿಕಟದನು ಜರಕೊಂಡು ಪೊರೆದನು ಅಹಲ್ಯೆಗೆನದು ರಾಮ ನಿಖಿಲೆಯೋ ಪೊರೆ ಮೊಟ್ಟೋ ನಿಖಿಲೆಯೋ ಪೊರೆ ಮೊಟ್ಟೋ ಶಿವಧರುವ ಮುರಿದು ಮೈ ತಿಲೆಗೆ ಕರೆ ಕೊಟ್ಟು
ಪರಶು ಗರ್ವವನ್ನೇ ಸುಟ್ಟೆನಮ್ಮ ಎನ್ನ ರಾಮನಮ್ಮ ರಾಮ ಪಿತೃವಾಕ್ಯವ ಸಲ್ಲಿಸೆ ಸತಿಹನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೊಳ್ಳೆಲೆಸಿಹನಮ್ಮ ಶ್ರೀರಾಮ ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣಂ ಮೃಗಸಡಿಗಲಿ ಸೀತಾಪಹರಣದಲ್ಲಿ ತನು ಬಡಲಿ ಕಲ್ಲಣಿಸಿದರಮ್ಮ ರಾಮ ಸುಗ್ರೀವ ಸಖರಾಗಿ ಸುಗ್ರೀವ ಸಖರಾಗಿ ಈ ಹನುಮ ಕಿಂಕರನಾಗಿ ಅಮ್ಮ ನಿಮ್ಮಯ ಶೋಧನೆಗಾಗಿ ಕೊಳುಹಿದನು ಎಣ್ಣೋ ರಾಮ ಈಗಲಾದರೂ ನನ್ನ ನಂಬುವೇನಮ್ಮ ಆಂಜನೇಯ, ಅಮ್ಮ ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯರ ಆಶ್ರಮದಲ್ಲಿ ನೈಚ್ಛಿಕರವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಆಂಜನೇಯ, ಅಮ್ಮ ಈ ಶತಯೋಜನ ವಿಸ್ತರಣೆಯುಳ್ಳ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ ಆ ರೂಪವನ್ನು ನೀವು ಬಯಸಬೇಡಿ ತಾಯಿ. ಏಕೆ? ಏಕೆಂದರೆ ನೀವು ಭಯಪಡುವಿರಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ನನ್ನ ಮಾತನ್ನು ನಿರಾಕರಿಸಿದೆ, ನಡೆಸಿಕೊಡು ಮಾರುತಿ. ಹಾಗೇ ಆಗಲಮ್ಮ, ಇದೋ ನನ್ನ ವಿಶ್ವರೂಪ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಆಂಜನೇಯ, ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ಸೌಮ್ಯ ರೂಪ ಧಾರಣೆ ಮಾಡು. ಹೃದಂ ಭುಜದ ಮದಂ ಬಡೆಯ ಸದಂ ಮುದನ ಕದಂ ಬಗತೆ ಹೃದಂ ಭುಜದ ಮದಂ ಬಡೆಯ ಸದಂ ಮುದನ ಕದಂ ಬಗತೆ ಬೆದರ ಬೇಡವೆ ಮಾತೆ ಮಾತೆ ಅದಗೆ ಯುವಾಗಿದೆ ಬೆದರ ಬೇಡವೆ ಮಾತೆ ಮಾತೆ ನಿನ್ನ ಜಾಮೋಟಿ ನಿನ್ನ ವಿರಹ ಜಾಂಬಗೆ ನಿನ್ನ ವಿರಹ ಮೀರಿ ಚೀರಿದ ಬೀರ ರಾಘವ ಮೀರಿ ಚೀರಿದ ಬೀರ ರಾಘವ ಸಾರಿದಾರ ವಾರಂಗಳಲ್ಲಿ ಸಾರಿದಾನ ವಾರಂಗಳಲ್ಲಿ ದಾರಿ ಬಲ ತೋರಿಸಿ ನಿನ್ನ ದಾರೆಯ ಮುದ ಮೇಲೆನಿಸುವ ದಾರಿಸಿ ಬಲ ತೋರಿಸಿ ನಿನ್ನ ದಾರೆಯ ಮುದ ಮೇಲೆ ಬೆದರ ಬೇಡವೆ ಮಾತೆ ಮಾತೆ ನನಗೆ ಶುಭಾನ್ವಿತೆ ಬೆದರ ಬೇಡವೆ ಮಾತೆ ಮಾತೆ ಅಮ್ಮ 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 ಇದೋ ತಾಯಿ
ನಿಮ್ಮ ಸೇವಕನು ನಿಮ್ಮ ಕಣ್ಣುಂದೇ ಇರುವನು ತಾಯಿ. ಆಂಜನೇಯ, ಮಾ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಯಾರಿಂದ ಕಲಿತೆ? ನಿನಮುಖ ಸುರರಲಿ ನಿನ್ನ ಮುಖ ಸುರರಲಿ ಘನತರದ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿದೆ ನಮ್ಮ ಜನನೇ. ಮಹದಾಗನು ಬಲ್ಲೆ ಹನುಮಂತರೆಂಬ ನಾಮವಿಹುದೋ ಶುಭಾಂಗಿ. ಅಮ್ಮ ಅಮ್ಮ, ನಾನಾದರೂ ಅಣುರೂಪಿಯು ಮಹತ್ ವಿಶ್ವರೂಪಿಯೂ ಆಗಬಲ್ಲಂತಾಯಿ. ಈಗಲಾದರೂ ನನ್ನನ್ನು ನಂಬುವೇನಮ್ಮ? ಆಂಜನೇಯ, ಅಮ್ಮ, ನನ್ನ ಸ್ವಾಮಿಯ ರೂಪು ಲಾವಣ್ಯಗಳನ್ನು ವರ್ಣಿಸಬಲ್ಲೆಯಾ? ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ನಾಡಿಗಳುಳ್ಳ ಆದಿಶೇಷನಿಗೂ ಅಸದಳವಾಗಿರುವಾಗ ನನ್ನಿಂದ ಸಾಧ್ಯವೇನಮ್ಮ? ಅಮ್ಮ, ಆದರೂ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲ ತಾಯಿ, ಅನ್ಯತಾ ಭಾವಿಸಬೇಡಿ. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾಶಾಸ್ತ್ರದಲ್ಲಿ ಪೇಳಲ ಸದಳಬಮ್ಮ ಈ ಭೂಮಿಯ ಉಚ್ಚಲ ಸದಳವೋ ಈ ಭೂಮಿಯ ಪುತ್ತಲ ಸದಳವೋ ಪಾಮರ ಮರ್ಕಟನೋ ನಾರೇನ ಬಲ್ಲೆನು ಜನನಿ ಚರುವನೆ ಅಮ್ಮಯ್ಯ ಎಂಥ ಚರುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂಥ ಚರುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂಥ ಚರುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂಥ ಚಲುವನ ಅಮ್ಮಯ್ಯ.
ನಿರುಪಮ ಚಲುವನ ಅಮ್ಮಯ್ಯ ಅಮ್ಮಯ್ಯ ಚಲುವನ ಅಮ್ಮಯ್ಯ ನೀಲಮಣಿಗಳು ಸಾಲು ಬಾಲಗೋಡಲು ಅಲಕರನು ಮಣಿಗಳು ಚಾಲು ಫುಲ್ಗಳು ಚಾಲ ನೋಡಲು ಬಾಲಕರನು ನೀಲ ಮಣಿಗಳು ಚಾಲು ಫುಲ್ಗಳು ಜಾಲ ನೋಡಲು ಬಾಲಕರನು ಮಣಿಗಳು ಸಾಲು ಕುಳಿತಳು ಜಾಲ ನೋಡಲು ಬಾನದರನು ವಿಶಾಲ ಬಸವಣ್ಣ ಕಮಲಾತಿಗೇನೆ ವಿಶಾಲ ಬಸವಣ್ಣ ಕಮಲಾತಿಗೇನೆ ರಾಮನು ಎಂಥ ಚೆರುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂಥ ಚೆರುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಶ್ರೀರಾಮಚಂದ್ರಾರು ನೀವುಗಳು ಜನಸ್ಥಾನದಲ್ಲಿ ಶ್ರೀರಾಮಚಂದ್ರಾರು ನೀವುಗಳು ಜಲಕ್ರೀಡೆ ಆಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ, ನಿಜವೇ ತಾಯಿ? ನಿಜ ಮಾರುತಿ. ವಾಮಾಂಗನೆಯಲ್ಲಿ ಮಚ್ಚಲಾಂಚೆಂಬ ಚಿಹ್ನೆ ಇದಂತೆ ಯಥಾರ್ಥವೇ ತಾಯಿ? ಹೌದು ಆಂಜನೇಯ. ಅದು ಅಲ್ಲದೆ ಕಾಕಾಸುರನು ವೃತ್ತಾಂತನು ತಿಳಿಯಿತು. ಈತನು ಹೇಳುತ್ತಿರುವುದೆಲ್ಲವೂ ಸತ್ಯವೇ. ಆದರೆ ನಾನಾ ಕಷ್ಟಗಳನ್ನು ಅನುಭವಿಸಿದ ನನಗೆ ಈತನ ಮಾತನ್ನು ನಂಬಲು ಸಾಧ್ಯವಾಗುತ್ತಿಲ್ಲವಲ್ಲ. ಈಗೇನು
ಮಾಡಲಿ? ನಿಜ ತಾಯಿ, ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಪಡುತ್ತಿರುವ ನಿಮಗೆ ಈ ಮರ್ಕಟನ ಮೇಲೆ ನಂಬಿಕೆ ಹೇಗೆ ಬಂದಿತ್ತು? ಅಮ್ಮ, ಆಂಜನೇಯ, ತಾವಿನ್ನು ಚಿಂತಿಸಬೇಡಿ ತಾಯಿ. ಆದಷ್ಟು ಬೇಗ ಶ್ರೀ ರಾಮಚಂದ್ರರು ತಮಗಾಗಿ ಕೊಟ್ಟಿರುವ ಈ ಮುದ್ರಿಕೆಯನ್ನು ಸ್ವೀಕರಿಸುತ್ತಾರೆ. ಜನನಿಯೇ ಇದು ಶ್ರೀರಾಮರ ಘನ ಮುದ್ರಿಕೆ, ಜನನಿಯೇ ಇದು ಶ್ರೀರಾಮರ ಘನ ಮುದ್ರಿಕೆ, ವಿನುತರ ಪ್ರಚೋ ಮನದನು ಮಂಗಳ ಕಳೆದು ನಿನಗೆ ಮನದನು ಮಂಗಳ ಕಳೆದು ನಿನಗೆ ಮನದನು ಮಂಗಳ ದೊರೆದು ಸ್ವೀಕರಿಪುದು ಮಾತೆ. ಅಮ್ಮ, ಶ್ರೀರಾಮಚಂದ್ರರು ನಿಮಗಾಗಿ ಕೊಟ್ಟು ಕಳಿಸಿರುವ ಈ ಮುದ್ರಿಕೆಯನ್ನು ಸ್ವೀಕರಿಸುತ್ತಾರೆ. ಶ್ರೀರಾಮಚಂದ್ರನ ಮುದ್ರಿಕೆಯನ್ನು ತಂದುಕೊಟ್ಟು ಮಹದೋಪಕಾರ ಮಾಡಿದೆ. ಇದರ ಪ್ರತ್ಯುಪಕಾರವಾಗಿ ನಾನು ಏನನ್ನು ಕೊಡಲಿ? ಅಮ್ಮ, ಆಂಜನೇಯ, ನಿಮ್ಮ ಭಾವನೆಯು ಅಮೋಘವಾದದ್ದು. ಶ್ರೀರಾಮ ಲಕ್ಷ್ಮಣರು ಆದಷ್ಟು ಬೇಗ ಈ ಲಂಕೆಗೆ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸಿರು ತಾಯಿ. ಇನ್ನೊಂದು ವಿಚಾರ ತಾಯಿ, ತಮ್ಮ ದರ್ಶನವಾಗುವ ತನಕ ಫಲಾದಿಗಳನ್ನು ತಮ್ಮ ದರ್ಶನ ಮಾಡಿರುವ ಗುರುತಿಗಾಗಿ ಯಾವುದಾದರೂ ಒಂದು ಅವಿಜ್ಞಾನ ವಸ್ತುವನ್ನು ದಯಪಾಲಿಸಬೇಕು ತಾಯಿ. ಇನ್ನೊಂದು ವಿಚಾರ ತಾಯಿ, ಅಂದು ನೀವು ಚಿತ್ರಕೂಟ ಪರ್ವತರ ಬಳಿಯಲ್ಲಿ ಎಸೆದ ಆಭರಣಗಳನ್ನು ನಿಮ್ಮ ರಮಣನಿಗೆ ತೋರಿಸಿದಾಗ ಅದರಲ್ಲಿ ಚೂಡಾರತ್ನ ಹೊಂದಿಲ್ಲ ಎಂದು ಹೇಳುತ್ತಿದ್ದರು ತಾಯಿ. ಮರೆತಿದ್ದೆ ಆಂಜನೇಯ. ಮಾ, ತೆಗೆದುಕೋ, ಈ ಚೂಡರತ್ನವನ್ನು ತೆಗೆದು ನನ್ನ ಸ್ವಾಮಿಗೆ ಅರ್ಪಿಸು. ಹಾಗೆ ಹಾಗೆ ಇನ್ನೊಂದು ತಿಂಗಳು ಅವಧಿಯಲ್ಲಿ ಬಂದು ನನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸದಿದ್ದರೆ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ಮರೆಯದೆ ತಿಳಿಸು ಆಂಜನೇಯ. ಹಾಗೆ ಆಗಲಿ ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ ತಾಯಿ. ಏನದ ಆಂಜನೇಯ? ತಮ್ಮ ದರ್ಶನವಾಗುವ ತನಕ ಫಲಾದಿಗಳನ್ನು ಮುಂಜಿಸವಿಲ್ಲದುವೆಂದು ಪ್ರತಿಜ್ಞೆ ಮಾಡಿದ್ದನು. ಇಂದು ನಿಮ್ಮ ದರ್ಶನವಾಗುತ್ತಿದ್ದಂತೆಯೇ ನನಗೆ ಹಸಿವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿದೆ. ತಾವು ಅಪ್ಪಣೆಯನ್ನು ಕೊಟ್ಟರೆ ಇಲ್ಲಿ ದೊರೆಯಬಹುದಾದಂತಹ ಫಲಾದಿಗಳನ್ನು ಭುಂಜಿಸುವುದು ತಾಯಿ. ಆಂಜನೇಯ, ಅಮ್ಮ, ಇಲ್ಲೆಲ್ಲ ರಾಕ್ಷಸರ ಮಾಯೆ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು. ಆಂಜನೇಯ, ಅಮ್ಮ, ಇಲ್ಲಿರುವ ಗಿಡ ಮರಗಳನ್ನು ಹಾಳು ಮಾಡಬೇಡ. ಹಾಗೆ ಆಗಲಿ ತಾಯಿ. ಅಮ್ಮ, ಕಪಿಗಳು ತಿನ್ನಬಾರದದ್ದನ್ನ ತಾವು ನೋಡಬಾರದಿದ್ದರಿಂದ ತಾವಿನ್ನು ದಯಮಾಡಿಸಬೇಕು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ
ಇವತ್ತು ನಾನು ಬಂದ ಕಾರ್ಯವಾಯಿತು. ಮೃತ್ಯುವಾಗಿ ಬಂದ ನಾನು ಶತ್ರುಗಳ ಬಲಾಬಲಗಳನ್ನು ತಿಳಿಯುವುದು ಅತಿ ಮುಖ್ಯವಾದದ್ದು. ಆದ್ದರಿಂದ ನಾನು ಈಗಲೇ ಈ ಅಶೋಕವನವನ್ನು ಹಾಳು ಮಾಡಿದರೆ ರಾವಣನು ತನ್ನ ಭಟರಿಂದ ನನ್ನನ್ನು ಬಂಧಿಸಬಹುದು. ಆಗ ನಾನು ಆತನನ್ನು ಕಂಡು ಕೆಲವೊಂದು ಹಿತೋಕ್ತಿಗಳನ್ನು ಹೇಳಿ ಹೋಗುವೆನು. ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗಿ ರಾವಣನ ಅಂತಃಪುರಕ್ಕೆ ಹೋಗೋನು. ಜೈ ಜೈ ರಘುವೀರ ಸಮರ್ಥ. ಸುರರು ಎನಗೆ ಸಮರೆ ನೋಡೆ, ಸುರರು ಎನಗೆ ಸಮರೆ, ಸುರರು ಎನಗೆ ಸಮರೆ ನೋಡೆ, ಸುರರು ಎನಗೆ ಸಮರೆ, ಯಕ್ಷ ಗರುಡ ಗಂಧರ್ವರಿರುವರೆ, ಯಕ್ಷ ಗರುಡ ಗಂಧರ್ವರಿರುವರೆ, ಸುರರು ಎನಗೆ ಸಮರೆ ನೋಡೆ, ಸುರರು ಎನಗೆ ಸಮರೆ. ಸಾಮಾನ್ಯ ಕಪಿಯೊಂದು ಅಪ್ಪಣೆ ಇಲ್ಲದ ಅಶೋಕವನವನ್ನು ಪ್ರವೇಶಿಸಿ ಅಕ್ಷಯಾದಿ ರಾಕ್ಷಸರನ್ನು ಕೊಲ್ಲಲು ಕೊಂದು ಈ ರಾವಣನ ಸನ್ನಿಧಾನದಲ್ಲಿ ಆ ಕಾಡು ಕಪಿಯನ್ನು ಬಂಧಿಸಲು ಯಾರಿಂದಲೂ ಸಾಧ್ಯವಾಗದೆ ಹೋಯಿತೆ. ಸಾಧ್ಯವಿಲ್ಲ ಏಕೆ ಜನಕ, ನಾನು ಆ ಕಪಿಯೊಂದನ್ನು ಬಂಧಿಸಿದ್ದೇನೆ. ಭಲೆ ಭಲೆ ಕುಮಾರ, ಆದರೆ ಅದು ಸಾಮಾನ್ಯ ಕಪಿಯಲ್ಲ. ಅದನ್ನು ಬ್ರಹ್ಮಾಸ್ತ್ರದಿಂದಲೇ ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇಕಾಗಿದೆ. ಏನು? ಆ ಸಾಮಾನ್ಯ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಹೂಡಬೇಕಾಯಿತು. ಚಿಂತೆ ಇಲ್ಲ, ಕುಳಿತುಕೋ ಕುಮಾರ. ಪ್ರಹಸ್ತ, ಮಹಾಪ್ರಭು, ಅವನ್ಯಾರೆಂಬುದನ್ನು ವಿಚಾರಿಸು. ಆಗಲಿ ಮಹಾಪ್ರಭು. ಎಲ್ಲೋ ಕಪಿಯೇ, ಯಾರು ನೀನು? ಅಕ್ಷಯಾದಿ ರಾಕ್ಷಸರು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಇಲ್ಲ ಸ್ವಕಾರ್ಯ ಕಾರ್ಯಕ್ಕಾಗಿ ಬಂದಿರುವೆಯೋ? ಈ ಸನ್ನಿಧಾನದಲ್ಲೇ ಬಗಳು. ಓಹೋ, ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಈಗ ನಾನು ಬಂಧ ಮುಕ್ತನಾದೆನು. ಆಹಾ, ಈ ನಾರಿ ಚೋರನಾದರೂ ಸಿಂಹಾಸನದ ಮೇಲೆ ಕುಳಿತು ನನ್ನನ್ನು ಪ್ರಶ್ನಿಸುತ್ತಿರುವನು. ಶ್ರೀರಾಮಚಂದ್ರನಾದ ಪಾದಸೇವಕರಾದ ನಾನು ಇಲ್ಲಿ ಕೆಳಗೆ ನಿಂತು ಉತ್ತರ ಹೇಳುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗೋಲಕ್ಕೆ ಸಮಂಜಸವಿಲ್ಲ. ಆದ್ದರಿಂದ ನಾನು ನನ್ನ ಲಾಂಗೋಲದಿಂದ ಒಂದು ಸಿಂಹಾಸನವನ್ನು ನಿರ್ಮಾಣ ಮಾಡಿಕೊಂಡು ಅದರ ಮೇಲೆ ಕುಳಿತು ಆತನಿಗೆ ಉತ್ತರಿಸುವನು. ಏನಾಶ್ಚರ್ಯ! ಹಿಂದೆ ನಾನು ಕೈಲಾಸ ಪರ್ವತಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆನು. ಅವನೇನಾದರೂ ಈ ಅವತಾರದಲ್ಲಿ ಬಂದು ಇಷ್ಟು ಅನರ್ಥಗಳನ್ನು ಮಾಡಿರುವನೇ? ಇಲ್ಲವೋ ಮರ್ಕಟ, ಅಪ್ಪಣೆ ಇಲ್ಲದೆ ಅಶೋಕವನ್ನು ಪ್ರವೇಶಿಸಿ ಅಕ್ಷಯಾದಿ ರಾಕ್ಷಸರನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೇ ಇದ್ದ ಪಕ್ಷದಲ್ಲಿ ನಿನ್ನ ಶಿರಶ್ಛೇದನಕ್ಕೆ ಆಜ್ಞೆಯಾಗುವುದು ಎಚ್ಚರ. ಓಹೋ, ಮಾರುತಿಯ ಶಿರಶ್ಛೇದನ ಅಷ್ಟು ಸುಲಭವಲ್ಲ ರಾವಣೇಶ್ವರ. ನಾನು ರಾಜದೂತನಾಗಿ ಬಂದಿರುವನು. ರಾಜದೂತ? ನಿನ್ನನ್ನು ರಾಜದೂತನಾಗಿ ಕಳುಹಿಸಿರುವ ಆ ರಾಜಶ್ರೇಷ್ಠನಾರು? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಆ ಸಂದೇಶ? ಸೀತಾಮಾತೆಯನ್ನು ಶ್ರೀರಾಮರು ಒಪ್ಪಿಸಿ ಕ್ಷೇಮದಿಂದ ಬಾಳಬೇಕೆಂಬುದೇ ಆ ಸಂದೇಶ. ಭಲೆ ಭಲೆ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗೆ ತಕ್ಕಂತಹ ಸಂದೇಶವನ್ನೇ ತಿಳಿಸಿಕೊಟ್ಟಿದ್ದಾನೆ ಆ ನಿನ್ನ ಕಪಿರಾಜ. ಅವನು ಹೇಳಿದಂತೆ ಕೇಳದೆ ಹೋದರೆ ಏನಾಗುವುದು ಮರ್ಕಟ? ಏನಾಗುವುದು? ಏನಾಗುವುದು? ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಕಾರವನ್ನು, ನಮಃಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಕಾರವನ್ನು ತೆಗೆದರೆ ಏನಾಗುವುದೋ? ಏನಾಗುವುದು? ರಾಮರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನ ಪಾದಸೇವಕನಾದ ನಾನು ಹಲವು ರಾವಣರನ್ನು ನೋಡಿರುವೆ. ಅದರಲ್ಲಿ ನೀನು ಯಾವ ರಾವಣನೋ? ನೀನು ಯಾವ ಯಾವ ರಾವಣನ ಕಥೆಯನ್ನು ಹೇಳಿರುವೆ? ಹೇಳು ಮರ್ಕಟ, ಹೇಳುವನು ಕೇಳು. ಹೇಳು. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿಸಿ, ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿಸಿ ಗೋಳಾಡು ಕಲಿತ ಅದ್ದಾಗಮನು
ಏಯ್ ಸಾಕು ಬಾಯಿ ಮುಚ್ಚು. ಕೈಲಾಸ ಪರ್ವತವನ್ನು ಎತ್ತುವನೆಂದು ಹೋಗಿ ಅದನ್ನು ಎತ್ತಲಾರದೆ ಹಡಿಯಲ್ಲಿ ಕೈಗಳನ್ನು ಸಿಲುಕಿಸಿಕೊಂಡು ಕಾಪಾಡಿ ಎಂದು ಹರ ಹರ ಶಿವ ಶಿವ ಎಂದು ಬೇಡಿಕೊಳ್ಳುತ್ತಿದ್ದ ರಾವಣ ನೀನೇನಪ್ಪ? ಏಯ್ ಸಾಕು ಸುಮ್ಮನಿರು. ನೀನು ಹೇಳಿದಾಗಲ್ಲ, ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಸಂಭ್ರಮದಿಂದ ಎತ್ತು ಚೆಂಡಾಡಿದ ಆ ದಶಕಂಠ ರಾವಣನು ನಾನೇ. ಮುಂದೆ ಮುಂದೆ ಮಗಳು. ಅತಿ ಸಾಹಸದಿಂದ ಕಾತಿಗಿದೆ ನಸರೆ ಕಾಂಕೆಯಾಳ್ ಸಿಲುಕಿದ ಕಾತಿಗಿದೆ ನಸರೆ ಕಾಂಕೆಯಾಳ್ ಸಿಲುಕಿದ ಕೋಳಾಡಿ ಪಗನ ದುರ್ದಾಗಮನು ಇನ್ನೇನೋ ಕಳ್ಳ ರಾಮ್ ಗೋಳಾಡಿ ಪಘನ ದುರ್ದಾಗಮನು ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ ಕಳ್ಳ. ಮಹಾಪರಾಕ್ರಮಶಾಲಿಯಾದ ಕಾರ್ತಿವೀರ್ಯಾರ್ಜುನನ್ನು ಗೆಲ್ಲುವನೆಂದು ಹೋಗಿ ಆತನನ್ನು ಗೆಲ್ಲಲಾರದೆ ಆತನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಆತನ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣ ನೀನೇ ಏನಪ್ಪ? ಇಲ್ಲೋ ಮರ್ಕಟ, ನನ್ನ ಮಿತ್ರನಾದ ಕಾರ್ತಿವೀರಾರ್ಜುನ ಸೆರೆಮನೆಯಲ್ಲಿ ಶತ್ರುಗಳ ಬಲಾಬಲವನ್ನು ತಿಳಿದುಕೊಳ್ಳಲು ಇದ್ದೇನೆ ವಿನಃ ನೀನು ಹೇಳಿದಾಗಲ್ಲ. ಮುಂದೆ ಮಗಳು, ಮುಂದೆ ಮಗಳು. ಉಳುಬೆಂದು ಶರಣಿಯೋ ಉಳುಗುಮಾಲಿಯೋ ಉಳುಬೆಂದು ಶರಣಿಯೋ ನೋಡಿಯಾ ಕಪಿ ಅರಟೆ. ಅಗದನ ತೊಟ್ಟಿಲಲಿ ಒಲೆಗಳ ತಿಂದವ ಅಗದನ ತೊಟ್ಟಿಲಲಿ ಒಲೆಗಳ ತಿಂದವ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ. ನನ್ನ ವಂಶಜನಾದ ವಾಲಿಯು ಸೂರ್ಯದೇವನಿಗೆ ಆರ್ಗೆಯನ್ನು ಕುಳಿತ ಸಮಯದಲ್ಲಿ ನೀನು ಆತನನ್ನು ಕೆಣಕಲು ಆತನು ನಿನ್ನನ್ನು ನೋಡಿ ಇದ್ಯಾವುದೋ 10 ತಲೆಯ ಹುಳುವೆಂದು ಹೆಡೆಮುರಿ ಕಟ್ಟಿ ತಂದು ಸಪ್ತ ಸಮುದ್ರದಲ್ಲಿ ಅದ್ದಿ ಅದ್ದಿ ಆ ಬಾಲಕನಾದ ಅಂಗದನ ತೊಟ್ಟಿಗೆ ಕಟ್ಟಿರಲು ನೀನು ಆ ಬಾಲಕನ ಪ್ರಹರಗಳನ್ನು ತಾಳದಾರದೆ ಅಯ್ಯೋ ಅಮ್ಮ ಅಯ್ಯೋ ಎಂದು ಅಲ್ಲು ಕಿರಿತಿದ್ದ ರಾವಣ ನೀನೇನಪ್ಪ? ಏ ಮರ್ಕಟ, ನನ್ನ ಕುಲದೈವನಾದ ಪರಶಿವನಿಗೆ ಆರ್ಘ್ಯ ಕೊಡಬೇಕೆಂಬ ಸಂಕಲ್ಪದಿಂದ ಒಂದೇ ದಿನದಲ್ಲಿ ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿ ಕಮರ್ದಿನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದನೇ ವಿನಃ ನೀನು ಹೇಳಿದಾಗಲ್ಲ. ಮುಂದೆ ಮಗಳು, ಮುಂದೆ ಮಗಳು. ರಘು ರಾಮರ ನಾರಿಯ ಚೋರನೆ ರಘು ರಾಮರ ನಾರಿಯ ಚೋರನೆ ಆಕೆಯ ತಡಿಹ ದೂತಾಗಮನೋ ಆಕೆಯ ತಡಿಹ ದೂತಾಗಮನೋ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ ಕಳ್ಳ 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 ಸುಳ್ಳ. ನನ್ನ ಸ್ವಾಮಿಯಾದ ರಾಮಚಂದ್ರರು ಮತ್ತು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಬಹುಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಶ್ರೀರಾಮಚಂದ್ರ ಪತ್ನಿಯಾದ ಸೀತಾಮಾತೆಯನ್ನು ಅಪಹರಿಸಿದ್ದ ನಾರೀಚೋರನು ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿಜ ನಿಜ ನಿನ್ನ ಬಡರಾಮನ ಪತ್ನಿಯನ್ನು ಅತಿ ಸಾಹಸದಿಂದ ಅಪಹರಿಸಿ ತಂದ ಆ ಪ್ರಚಂಡ ರಾವಣನು ನಾನೇ. ಮುಂದೆ ಮಗಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ಮಾತೆಯವರನ್ನು ಶ್ರೀರಾಮರಿಗೊಪ್ಪಿಸಿ ಶರಣಾಗತನಾಗು. ಈ ಕಪಿಯ ಹರಟೆಯು ಪ್ರಬಲವಾಯಿತು. ಕೂಡಲೇ ಇವನ ಛೇದನಕ್ಕೆ ಆಜ್ಞೆ ಆಗಲಿ. ಆಗಲಿ ಮಹಾಪ್ರಭು. ರಾವಣೇಶ್ವರ ಶಾಂತನಾಗು. ದೂತವಧೆಯು ಮಹಾಪಾಪಕರ. ಶ್ರೀರಾಮಚಂದ್ರನ ಯಾರು, ಸೀತಾ ಮಾತೆ ಯಾರೆಂಬುದನ್ನು ತಿಳಿದೆಯಾ? ಶ್ರೀರಾಮಚಂದ್ರನೇ ಮಹಾವಿಷ್ಣು, ಸೀತಾ ಮಾತೆಯೇ ಮಹಾಲಕ್ಷ್ಮಿ. ಈ ದೂತವಧೆಯು ಮಹಾಪಾಪಕರ. ಆದ್ದರಿಂದ ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ವಿಭೀಷಣ, ರಹಸ್ತ, ಈ ಬೊಗಳು ಸನ್ನೆಯನ್ನು ಸಭೆಯಿಂದ ಆಚೆ ನಡೆಸು. ವಿಭೀಷಣರೇ, ಪ್ರಭುಗಳ ಆಜ್ಞೆಯಂತೆ ನೀವಿನ್ನೂ ಆಚೆ ನಡೆಯರೇ? ಛೀ ಅವಿವೇಕಿ, ನನ್ನನ್ನೇ ಸಭೆಯಿಂದ ದೂರಗಿಳಿವೆಯ?
ಈಗಿಂದೀಗಲೇ ನಾನು ಸಭೆಯಿಂದ ಹೊರಟು ಹೋಗುವೆನು. ಎಲ್ಲಿಯಾದರೂ ನಾಶವಾಗಿ ಹೋಗು. ರಾಸ್ತ, ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬಹುದು? ಪ್ರಭು, ಕಪಿಗಳಿಗೆ ಬಾಲ ಪ್ರಧಾನವಾದದು. ಅದಕ್ಕೋಸ್ಕರ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಅಜ್ಜಿ ಬೆಂಕಿಯನ್ನು ಹೊತ್ತಿಸಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಗರದಿಂದ ದೂಡಬೇಕು. ಅದನ್ನು ನೋಡಿ ನರಾಧಮರು ಬುದ್ಧಿ ಕಲಿಯುವರು. ಬಲೆ ಪ್ರಹಸ್ತ, ಇಲ್ಲವೋ ಮರ್ಕಟ, ಈಗ ನಿನ್ನ ಲಾಂಗೋಲಕ್ಕೆ ಆಗುವ ಅಗ್ನಿ ಸಂಸ್ಕಾರವೇ ಆ ನಿನ್ನ ಒಡೆಯನಾದ ಸುಗ್ರೀವ ರಾಜನಿಗೂ ಆಗುವುದು. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶಿಸಿದ್ದನು. ಇಂದು ನೀನು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೋಗುವೆನು. ಸೆಳೆದೊಯ್ಯಿರಿ ಇವನನ್ನು. ಬ್ರಹ್ಮ ಪರಾತ್ಮರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮೋದ್ಯಮರ ಪ್ರಾರ್ಥಿತ ರಾಮ, ಚಂಡ ಕಿರಣ ಕುಲ ಮಂಡಲ ರಾಮ, ಶ್ರೀಮದ್ದ ಶರತ ನಂದನ ರಾಮ, ಕೌಸಲ್ಯ ಸುಖವರ್ಧನ ರಾಮ, ವಿಶ್ವಾಮಿತ್ರ ಪ್ರಿಯದನ ರಾಮ, ಘೋರತಾಟಕ ಘಾತಕ ರಾಮ, ಮಾರೀಚಾನಿಧಿ ಪಾದಕ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ಶ್ರೀರಾಮ್ ಜೈ ರಾಮ್ 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 ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಜಯತು ಶ್ರೀ ರಾಮ ಸುಧಾಮ. ರಾಮ ಜಯತು ಶ್ರೀ ರಾಮ ಶ್ರೀರಾಮ, ಅಮರ ವಿನುತ ಫಲ, ಅಮರ ವಿನುತ ಫಲ, ಅಮಿತ ಪ್ರದಾಯಕ ರಾಮ ಜಯತು ಶ್ರೀರಾಮ ಸುಧಾಮ. ರಾಮ 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 ರಾಕ್ಷಸ ಭೀಮ, ರಾಮ 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 ರಾಕ್ಷಸ ಭೀಮ, ರವಿಕುಲ ಸೋಮ, ರವಿಕುಲ ಸೋಮ, ರಾಜನನ ಪರಮ ಪುರುಷ ಹರಿ ಪಾವನ ಶ್ರೀ ರಘು. ರಾಮ ಜಯತು ಶ್ರೀರಾಮ ಸುಧಾಮ, ರಾಮ ಜಯತು ಶ್ರೀರಾಮ ಶ್ರೀರಾಮ, ಅಮರ ವಿನುತ ಫಲ, ಅಮರ ವಿನುತ ಫಲ, ಅಮಿತ ಪ್ರದಾಯಕ ರಾಮ ಜಯತು ಶ್ರೀರಾಮ ಶ್ರೀರಾಮ. ಜೈಂದಿರಾರಮಣ ಗೋವಿಂದ, ಆಂಜನೇಯವರದ ಗೋವಿಂದ, ಅಜವಿಳವರದ ಗೋವಿಂದ, ಆತ್ಮರಾಮ ಪರಬ್ರಹ್ಮ ಗೋವಿಂದ. ಜೈ ನಮಃ ಪಾರ್ವತಾಪದೇ. ಶ್ರೀ 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 ಬಸವೇಶ್ವರ ಸ್ವಾಮಿ ಮಾರ್ಮದೇವಿ ಕೃಪಾ ನಾಟಕ ಮಂಡಲಿಕ್ಕೆ, ಬಲೋ ಭರತ್ ಮಾತಾಕ್ಕೆ, ಶ್ರೀರಾಮಚಂದ್ರ ಪ್ರಭುಕ್ಕೆ, ಆಂಜನೇಯ ಸ್ವಾಮಿಕ್ಕೆ, ಶ್ರೀರಾಮಚಂದ್ರ ಪ್ರಭುಕ್ಕೆ, ಆಂಜನೇಯ ಸ್ವಾಮಿಕ್ಕೆ, ಭಕ್ತ ಮಂಡಲಿಕ್ಕಿ ಏನೇ ಬರಲಿ ಒಂದೇ. ಜೈ ಜೈ ಕರ್ನಾಟಕ. ಶಂಕರ್ ಮಾಸ್ಟರ್ ಹಿಕ್ಕಿ. About a 10, I should fuck her.